ಬೆಂಗಳೂರಲ್ಲಿ ಆಟೋ ಎಲ್ಪಿಜಿಗೆ ಅಭಾವ ಹಿನ್ನೆಲೆ ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಆಟೋ ಎಲ್ಪಿಜಿಗೆ ಕೊರತೆ ಆಗೋದಕ್ಕೆ ಕಾರಣ ಏನು? ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಆಟೋ ಎಲ್ಪಿಜಿ ಅಭಾವದ ಸೀಕ್ರೆಟ್. ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳು ಸಾಲಲ್ಲಿ ನಿಂತಿವೆ. 2 ಕಿಲೋಮೀಟರ್ 3 ಕಿಲೋಮೀಟರ್. ಕಾರಣ ಗ್ಯಾಸ್ಗಳನ್ನ ನಾವು ಆಟೋ ಎಲ್ಪಿಜಿ ಗ್ಯಾಸ್ಗಳನ್ನ ತುಂಬಿಸ್ಕೊಳ್ಬೇಕು ಅಂತ ಹೇಳಿ. ಯಾಕೆ ಇಷ್ಟೊಂದು ರೀತಿಯಾಗಿ ಅಭಾವ ಆಗಿದೆ? ಯಾವ ಕಾರಣಕ್ಕಾಗಿ ಕೊರತೆ ಆಗ್ತಾ ಇದೆ? ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಆಟೋ ಎಲ್ಪಿಜಿ ಅಭಾವದ ಸೀಕ್ರೆಟ್. ಪ್ರತಿದಿನ ಬೆಂಗಳೂರಿಗೆ 45 ಮೆಟ್ರಿಕ್ ಟನ್ ಎಲ್ಪಿಜಿ ಬೇಕು. ಈಗ ಯುದ್ಧದ ಎಫೆಕ್ಟ್ನಿಂದ ಕೇವಲ 25 ಮೆಟ್ರಿಕ್ ಟನ್ ಎಲ್ಪಿಜಿ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ವಾರದಿಂದ 20 ಮೆಟ್ರಿಕ್ ಟನ್ ಆಟೋ ಎಲ್ಪಿಜಿಯ ಕೊರತೆ ಉಂಟಾಗಿದೆ. ಗೃಹ ಬಳಕೆಗೆ ಸಮಸ್ಯೆ ಆಗದ ಹಾಗೆ ಹೆಚ್ಚು ಗ್ಯಾಸ್ನ ಪೂರೈಕೆ ಮಾಡಲಾಗ್ತಿದೆ. ಇದೇ ಕಾರಣಕ್ಕೆ ಬೆಂಗಳೂರಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಪ್ರತಿದಿನ ನಗರದಲ್ಲಿ 20,000 ಕೆಜಿ ಆಟೋ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಈಗಾಗಲೇ ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಬಂಕ್ಗಳಲ್ಲಿ ಮಾತ್ರ ಸೀಮಿತವಾಗಿ ಎಲ್ಪಿಜಿ ಪೂರೈಕೆ ಆಗ್ತಾ ಇದೆ. ಉಳಿದಂತೆ ನಗರದಲ್ಲಿರುವ 25ಕ್ಕೂ ಹೆಚ್ಚು ಖಾಸಗಿ ಗ್ಯಾಸ್ ಕಂಪನಿಗಳು ದಿನದಿಂದ ದಿನಕ್ಕೆ ಔಟ್ ಆಫ್ ಸ್ಟಾಕ್ ಅನ್ನೋಂಥ ಬೋರ್ಡ್ ಅನ್ನ ಹಾಕ್ತಾ ಇವೆ. ಗೃಹ ಬಳಕೆಗೆ ಗ್ಯಾಸ್ ಅಭಾವ ನಿಲ್ಲುವವರೆಗೆ ನಗರದಲ್ಲಿ ಆಟೋ ಎಲ್ಪಿಜಿಯ ಕೊರತೆ ನಿಲ್ಲಲ್ಲ. ನ್ಯೂಸ್ 18ಗೆ ಪೆಟ್ರೋಲಿಯಂ ಕಂಪನಿಗಳು ಕೊಟ್ಟಿರುವ ಮಾಹಿತಿ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ ಕಳೆದ ಹಲವು ದಿನಗಳಿಂದಲೂ ಕೂಡ ಎಲ್ಪಿಜಿ ಸಿಗ್ತಾ ಇಲ್ಲ, ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಲ್ಲೋದು ತಪ್ತಾ ಇಲ್ಲ, ತಮ್ಮ ಸಂಕಷ್ಟ ತಪ್ತಿಲ್ಲ ಅಂತ ಆಟೋ ಚಾಲಕರು ಅಳಲನ್ನ ತೋಡ್ಕೊಳ್ತಾ ಇರೋದು ಕೂಡ ನಿಲ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಅಭಾವ ಆಗೋದಕ್ಕೆ ಕಾರಣ ಅಂದ್ರೆ ಅಡುಗೆ ಅನಿಲದ ಪೂರೈಕೆ ಜಾಸ್ತಿ ಆಗ್ತಾ ಇರೋದು, ಇದರ ಪೂರೈಕೆ ಕಡಿಮೆ ಆಗ್ತಾ ಇರೋದಾ ಹೇಗೆ? ಖಂಡಿತ ನವಿತಾ, ಕಳೆದ 3-4 ದಿನಗಳಿಂದ ನಗರದಲ್ಲಿ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರುವಂಥದ್ದು. ಯಾವುದೇ ಗ್ಯಾಸ್ ಬಂಕ್ಗಳಿಗೆ ಹೋದ್ರೂ ಕೂಡ ಔಟ್ ಆಫ್ ಸ್ಟಾಕ್ ಇದೆ, ಇದ್ರೂ ಕೂಡ ಸಮರ್ಪಕವಾಗಿ ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ಗಳು ಲಭ್ಯ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನು ಇಟ್ಕೊಂಡು ಕಾಯಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರು ಇರುವಂಥದ್ದು. ಏನಿದಕ್ಕೆ ಕಾರಣ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಆಟೋ ಗ್ಯಾಸಿಗೆ ಕೊಡುವಂಥ ಆಟೋ LPG ಏನಿದೆ, ಆ LPGಯನ್ನು ಗೃಹ ಬಳಕೆ ಅಡುಗೆ ಅನಿಲಕ್ಕೆ ಡೈವರ್ಟ್ ಮಾಡಿರುವಂಥ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಪ್ರತಿದಿನ ಬೆಂಗಳೂರಿನಲ್ಲಿ 45 ಮೆಟ್ರಿಕ್ ಟನ್ ಅಂದರೆ 45,000 kgಯಷ್ಟು ಆಟೋ ಗ್ಯಾಸ್ ಪ್ರತಿದಿನ ಬೆಂಗಳೂರಿನಲ್ಲಿ ಪೂರೈಕೆ ಆಗ್ತಿತ್ತು. ಅಷ್ಟೇ ವೇಗವಾಗಿ ಅದು ಪ್ರತಿದಿನ ಮಾರಾಟ ಕೂಡ ಆಗ್ತಾ ಇತ್ತು. ಈಗ 25 ಮೆಟ್ರಿಕ್ ಟನ್ನಷ್ಟು ಮಾತ್ರ ಆ ಪ್ರತಿದಿನ ಪೂರೈಕೆ ಆಗ್ತಾ ಇರುವಂಥದ್ದು. ಆ 25 ಉಳಿದಿರುವಂಥ 20 ಮೆಟ್ರಿಕ್ ಟನ್ನಷ್ಟು ಗ್ಯಾಸ್ನ ಅಭಾವ ಏನಿದೆ, ಆ ಅಭಾವದಿಂದಾಗಿ ಇದೀಗ ಗ್ಯಾಸ್ ಬಂಕ್ಗಳ ಮುಂದೆ ನಿರಂತರವಾಗಿ ಸಾಲುಗಟ್ಟಿ ಆಟೋ ಚಾಲಕರು ಪರದಾಡುವಂಥ ದೃಶ್ಯಗಳು ಗೋಚರಿಸೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಸೊ ಒಂದು ಕಡೆ ಆರಂಭದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಶುರುವಾದಂಥ ಸಂದರ್ಭದಲ್ಲಿ ಆರಂಭದಲ್ಲೇ ಕಮರ್ಷಿಯಲ್ ಗ್ಯಾಸ್ಗೆ ಅಭಾವ ಆಗಿ ಹೋಟೆಲ್ಗಳ ಮೇಲೆ ಯಾವ ರೀತಿಯಾಗಿರುವಂಥ ಪರಿಣಾಮ ಬೀರ್ತೋ, ಈಗ ಆಟೋ LPG ಕೊರತೆಯಿಂದನೂ ಕೂಡ ಆಟೋ ಚಾಲಕರ ಮೇಲೂ ಕೂಡ ಅದೇ ರೀತಿಯಾಗಿರುವಂಥ ಪರಿಣಾಮ ಬೀರ್ತಾ ಇರುವಂಥದ್ದು. ಅವರಿಗೆ ಗ್ಯಾಸ್ ಇಲ್ಲ ಅಂತಂದರೆ ಅವರ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಅವರು ಬಿಸ್ನೆಸ್ ಮಾಡಿಲ್ಲ ಅಂತಂದರೆ ಅವರ ಕುಟುಂಬವನ್ನು ನಡೆಸೋದಕ್ಕೆ ಅವರಿಗೆ ಆದಾಯ ಇರೋದಿಲ್ಲ, ಹಣ ಸಿಗೋದಿಲ್ಲ. ಅದರಿಂದಾಗಿ ಅವರು ಸಾಕಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗೆ ಒಳಗಾಗ್ತಾರೆ. ಈ ಒಳಗಾದಂಥ ಸಂದರ್ಭದಲ್ಲಿ ಇವರು ಏನು ಮಾಡಬೇಕು ಅನ್ನುವಂಥ ಒಂದು ದಿಕ್ಕು ದೆಸೆ ತೋಚದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಆಟೋ ಚಾಲಕರು ಜೀವನ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಪೆಟ್ರೋಲಿಯಂ ಕಂಪನಿಗಳ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಗೃಹ ಬಳಕೆ ಅಡುಗೆ ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಏನು ಮಾಡಲಾಗಿದೆ. ಅದರ ಭಾಗವಾಗಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಟೋ LPG ಕೊರತೆ ಉಂಟಾಗ್ತಾ ಇರುವಂಥದ್ದು. ಪ್ರತಿದಿನ 45 ಮೆಟ್ರಿಕ್ ಟನ್ನಷ್ಟು ಏನು ಬೆಂಗಳೂರಿಗೆ ಪೂರೈಕೆ ಆಗ್ತಾ ಇತ್ತು, ಈ ಪೈಕಿ 20 ಮೆಟ್ರಿಕ್ ಟನ್ನಷ್ಟು ಆ LPGಯನ್ನು ನೇರವಾಗಿ ಡೊಮೆಸ್ಟಿಕ್ ಗ್ಯಾಸ್ಗೆ ಡೈವರ್ಟ್ ಮಾಡಿರುವಂಥದ್ದು. ಸೊ ಈ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಇವತ್ತು ಆಟೋ LPG ಇಷ್ಟು ದೊಡ್ಡ ಪ್ರಮಾಣದಕ್ಕೆ ಕೊರತೆ ಆಗೋದಕ್ಕೆ ಅವಕಾಶ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಯುದ್ಧ ಯಾವೆಲ್ಲ ರೀತಿಯಾಗಿ ಮುಂದಕ್ಕೆ ಆಗುತ್ತೋ, ಅದರ ಪರಿಣಾಮ ಯಾವ ರೀತಿಯಾಗಿ ನಮ್ಮ ಮೇಲಿರುತ್ತೋ ಅದರ ಒಂದು ಮುನ್ಸೂಚನೆ ಮಾತ್ರ ಇದು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪೆಟ್ರೋಲ್ ಬೆಲೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಕಂಪನಿಗಳಲ್ಲಿ ಏರಿಕೆ ಆಗಿಲ್ಲ ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದು ಏರಿಕೆ ಆಗುವಂಥ ಸಾಧ್ಯತೆ ಇದೆ. 25ಕ್ಕೂ ಅಧಿಕ ಖಾಸಗಿ ಕಂಪನಿಗಳ ಗ್ಯಾಸ್ ಕಂಪನಿಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ 60 ರೂಪಾಯಿ 65 ರೂಪಾಯಿ ಇದ್ದಂಥ ಗ್ಯಾಸ್ ಬೆಲೆ ಇದೀಗ ಹೆಚ್ಚು ಕಮ್ಮಿ 100ರ ಗಡಿಗೆ ಬಂದು ನಿಂತಿರುವಂಥದ್ದು. ಇದು ಹೀಗೆ ಮುಂದುವರೆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನೇ ದಾಟ್ಕೊಂಡು ಗ್ಯಾಸ್ ಬೆಲೆಯೂ ಕೂಡ ಮುಂದಕ್ಕೆ ಓವರ್ಟೇಕ್ ಮಾಡುವಂಥ ಸಾಧ್ಯತೆಗಳನ್ನು ಪೆಟ್ರೋಲಿಯಂ ಕಂಪನಿಗಳು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಸರ್ಕಾರ ಇದನ್ನು
ಹೇಗೆ ಟ್ಯಾಕಲ್ ಮಾಡುತ್ತೆ? ಇವರಿಗೆ ಆಟೋ ಚಾಲಕರಿಗೆ LPG ಯನ್ನು ಪೂರೈಕೆ ಮಾಡೋದಕ್ಕೆ ಆದ್ಯತೆ ಕೊಟ್ಟರೆ ಈಗ ಈ ಬದಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ನ ಅಭಾವ ಹೆಂಗುಂಟಾಯ್ತು, ಡೊಮೆಸ್ಟಿಕ್ ಗ್ಯಾಸ್ನಲ್ಲೂ ಕೂಡ ಅದೇ ರೀತಿಯಾಗಿರುವಂಥ ಸಮಸ್ಯೆ ಆಗುತ್ತೆ. ಗೃಹ ಬಳಕೆ ಅಡುಗೆ ಅನಿಲಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ತೆಗೆದುಕೊಂಡಿರುವಂಥ ನಿರ್ಧಾರ ಇದೀಗ ಆಟೋ ಚಾಲಕರ ಜೀವನವನ್ನು ಸುಡ್ತಾ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮಲ್ಕಿ ಡೀಟೇಲ್ಸ್ಗೆ. ಗ್ಯಾಸ್ ಸಿಗದಿದ್ದಕ್ಕೆ ಆಟೋ ಚಾಲಕರು ಪ್ರತಿಭಟನೆ ಮಾಡಿದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ. ಮತ್ತಿಕೆರೆ ರಸ್ತೆಯ ಗೋಕುಲ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಆಟೋ ಚಾಲಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು ಗ್ಯಾಸ್ ಸಮಸ್ಯೆ ಬಗೆಹರಿಸಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮತ್ತಿಕೆರೆ ರಸ್ತೆಯ ಗೋಕುಲ ಬಳಿ ಪ್ರತಿಭಟನೆಯನ್ನ ಮಾಡಿದ್ದು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಕಾದಷ್ಟು ಕಾಡ್ತಾ ಇದ್ದಾರೆ. ಈಗ ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ, ಆಕ್ರೋಶ ಭುಗಿಲೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧವೇ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಗ್ಯಾಸ್ ಎಲ್ಲ ಇದು ಆಗಿದೆ, ಆಟೋ ಡ್ರೈವರ್ಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಯಪ್ಪ ಬಂದು ಎಲ್ಲ ಬಂಕ್ ಹುಡುಕಾಡ್ಬಿಟ್ಟಿದ್ದೀವಿ, ಇಲ್ಲಿವರೆಗೂ ನಿಂತಿದ್ದೀವಿ ನೋಡಿ. ನಾವು ಬೆಳಗ್ಗೆಯಿಂದ ಹುಡುಕಾಗಿ ನಿಂತಿದ್ದೀವಿ ಇಲ್ಲಿ. ಏನೋ ಸರ್ಕಾರ ದಯವು ಮಾಡಬೇಕು, ಸ್ವಲ್ಪ ಕೊಡಿಸ್ಬೇಕು ಅಂತ. ರಾತ್ರಿ ಇಲ್ಲೇ ಮಲಗಿದ್ದಾರೆ. ಈ ಕೆಲವೊಂದು ಗಾಡಿಗಳಲ್ಲೆಲ್ಲ ಏನಾಗಿದೆ ಅಂದರೆ ಮನೆಗೆ ಹೋಗೋಷ್ಟು ಗ್ಯಾಸ್ ಕೂಡ ಇಲ್ಲ. ಇಲ್ಲಿ ತಗೊಂಡೋದ್ರೆ ಎಲ್ಲಿಲ್ಲತ್ತೆ, ಅಲ್ಲಿಂದ ಹೆಂಗೆ ಟೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗದೆ ರಾತ್ರಿ ಎಲ್ಲ ಇಲ್ಲೇ ಕಾಲ ಕಳೆದಿದೆ. ಖಾಲಿ ಆದ್ರೆ ತಳ್ಕೊಂಬಂದು ನಿಲ್ಸ್ಕೊಂಡಿದ್ದಾರೆ. ಇಲ್ಲಿಂದ ಗಾಡಿ ತೆಗೆದ್ರೆ ಕೆಲವೆಲ್ಲ ಎಲ್ಲಿ ನಿಲ್ಲತ್ತೆ ಗಾಡಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಎಲ್ಲ ಇಲ್ಲೇ ಕಾಯ್ತಾ ಇದ್ದೀವಿ. ನಮಗೆ ಅದ್ರ ಬಗ್ಗೆ ಅದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಗಮನಕ್ಕೆ ತಗೊಂಡು ಈ ನಮ್ಮ ಇದನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಮುಂದೆ ನಮಗೆ ತುಂಬಾ ಈಗಾಗಲೇ ಕಷ್ಟ ಆಗಿದೆ. 3 ದಿವಸದಿಂದ ಬಂಕಲ್ಲಿ ನಿಲ್ಲಿಸಿದ್ದೀವಿ ಗಾಡಿಗಳು. ಊಟ ತಿಂಡಿ ಇಲ್ಲ, ಮನೆ ಮಠ ಸೇರಿಲ್ಲ, ಇಲ್ಲೇ ಮಲಗಿ ಎದ್ದು ಇದು ಮಾಡ್ತಾ ಇದ್ದೀವಿ. ಈಗಾದರೆ ನಮ್ಮ ಪರಿಸ್ಥಿತಿ ತುಂಬಾ ಹದಗೆಟ್ಟುಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿ ಆದ್ರೂ ಅವರು ಗಮನಕ್ಕೆ ತಗೊಂಡು ಅವರು ಇದನ್ನು ಬಗೆಹರಿಸಿದ್ರೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಮುಂದೆ ನಾವೆಲ್ಲ ಆಟೋದವರೆಲ್ಲ ನಿಂತು ಪ್ರತಿಭಟನೆ, ರೋಡ್ ಅಡ್ಡ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಹೊಂಟಿದ್ದು, ಇನ್ನು 60ನೇ ಗಡೆ 70ನೇ ಗಡೆ ಒಂದು 5 ಗಂಟೆಗೆ ಬಂದು ನಿನ್ನೆ ನಿಲ್ಲಿಸೋಗಿರೋರು ಇಲ್ಲೇ ಇದ್ದಾರೆ. ಇನ್ನು ಇವಾಗ ಬಂದಿರೋರು ಎಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ಏನೋ ರೆಸ್ಪಾನ್ಸ್ ಇಲ್ಲ ಅವ್ರದ್ದು. ಬಂದರೆ ಆಗ್ತೀವಿ, ಇಲ್ಲಾಂದರೆ ಇಲ್ಲ. ಅದಕ್ಕೆ ರೆಸ್ಪಾನ್ಸ್ ಕೊಡೋರು ಯಾರೂ ಇಲ್ಲ, ಏನು ಎತ್ತ ಅಂತ ಕೇಳೋರು ಯಾರೂ ಇಲ್ಲ. ನಾವು ಯಾರನ್ನ ಕೇಳೋದಂತ ನಮಗೂ ಗೊತ್ತಿಲ್ಲ, ಅವರು ಯಾರಿಗೆ ಏನು ಹೇಳ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಅವರು ಕೆಲಸ ಮಾಡೋರಿಗೆ ಕೇಳಿದ್ರೆ ನಮಗೆ ಹೆಂಗೆ ಗೊತ್ತು, ಮ್ಯಾನೇಜರ್ ಕೇಳಿ, ಓನರ್ ಕೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಕಾದಷ್ಟು ಕಾದಿದ್ದಾರೆ, ತಾಳ್ಮೆಯ ಕಟ್ಟೆ ಹೊಡೆದಿದೆ, ಆಕ್ರೋಶ ಭುಗಿಲೇಳ್ತಾ ಇದೆ ಆಟೋ ಚಾಲಕರಲ್ಲಿ. ಎಷ್ಟು ಕಾದ್ರೂ ಕೂಡ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಇನ್ನು ಅರ್ಧ ದಿನ ಆಗೋಷ್ಟರಲ್ಲಿ ಮುಗ್ದೇ ಹೋಗುತ್ತೆ ಅಂತ ಹೇಳಿ ಎಲ್ಲಿ ಆ ಒಂದು ಪರಿಸ್ಥಿತಿ ಈಗಾಗಲೇ ಆಟೋ ಚಾಲಕರು ಪ್ರತಿಭಟನೆಗಳು ಮಾಡ್ತಿದ್ದಾರಲ್ಲ, ಅದನ್ನ ಸಂಘಟನೆಯವರು ಏನಾದರೂ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ? ಮತ್ತೊಂದು ಕಡೆ ಈಗಾಗಲೇ ನೀವಿರುವಂತಹ ಸ್ಥಳದಲ್ಲಿ ಹೇಗಿದೆ ಪರಿಸ್ಥಿತಿ? ನವಿತಾ, ಏನು ಈಗಾಗಲೇ ಆಟೋ ಚಾಲಕರು ಈ ಒಂದು ಗ್ಯಾಸ್ನ ಅಭಾವದಿಂದ ತೀವ್ರ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಎಲ್ಲ ಬಂಕ್ಗಳನ್ನು ಸುತ್ತಾಡಿದ್ರು ಕೂಡ ಗ್ಯಾಸ್ ಸಿಗೋದೇ ಕಷ್ಟ ಆಗಿದೆ. ಬೆಳಗಿನ ಜಾವ 4-5 ಗಂಟೆಗೆ ಬಂದು ನಾವು ಬಂಕ್ಗಳ ಮುಂದೆ ಒಂದು ಆಟೋಗಳನ್ನು ನಿಲ್ಲಿಸ್ತಾ ಇದ್ದೀವಿ, ಆದರೆ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಹೀಗೆ ಬರುತ್ತೆ, ನಾಳೆ ಬರುತ್ತೆ, ನಾಳಿದ್ದು ಬರುತ್ತೆ ಅಂತೇಳಿ ಕತೆ ಹೇಳ್ತಾರೆ, ಆದರೆ ಸರಿಯಾಗಿ ಯಾವಾಗ ಗ್ಯಾಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಸರಿಯಾದ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತಿಕೆರೆ ಒಂದು ಬಂಕ್ ಬಳಿ ಕೆಲವು ಆಟೋ ಚಾಲಕರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ, ಅದನ್ನು ಸರಿಪಡಿಸೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಎಲ್ಲರೂ ಕೂಡ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತೇಳಿ ಒಂದು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈಗಲೂ ಕೂಡ ಶೇಷಾದ್ರಿಪುರಂನ ಒಂದು ಪೆಟ್ರೋಲ್ ಬಂಕ್ ಬಳಿ ನೋಡ್ಬೋದು, ಇಲ್ಲೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಆಟೋಗಳನ್ನು ಇಲ್ಲಿ ಪಾರ್ಕ್ ಮಾಡಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಂಕ್ನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಆದರೂ ಆಟೋ ಓಡಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇಲ್ಲಿನ ಆಟೋ ಚಾಲಕರು ಬಂಕ್ ಬಳಿ ಒಂದು ಗ್ಯಾಸ್ ಆಟೋಗಳನ್ನು ನಿಲ್ಲಿಸಿ ಒಂದು ಕಾಯ್ತಾ ಇರೋದು. 2 ಬಂಕ್ ಅಕ್ಕಪಕ್ಕ ಇದಾವೆ, 2 ಬಂಕ್ನಲ್ಲೂ ಕೂಡ ಗ್ಯಾಸ್ ಇಲ್ಲ. ಆದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ಅಂತೇಳಿ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಈಗ ಆಟೋ ಚಾಲಕರು ಒಬ್ಬೊಬ್ಬರಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಒಂದು ವೇಳೆ ಸಂಘಟನಾತ್ಮಕವಾಗಿ ಏನಾದರೂ ಅವರು ಹೋರಾಟಕ್ಕೆ ಕರೆ ಕೊಡ್ತಾರಾ ಅಥವಾ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಹಾದಿಯನ್ನು ತುಳಿತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ದಿನೇ ದಿನೇ ಈ ರೀತಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ರೆ ಅವರು ಕೂಡ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ಆಟೋ ಚಾಲಕರೇನಿದ್ರೆ ಅವರು ಡೈಲಿ ಬೇಸಿಸ್ ಮೇಲೆ ಒಂದು ದುಡಿಬೇಕು, ಅವತ್ತೇ ಅವರ ಜೀವನವನ್ನು ಕೂಡ ನಡೆಸಬೇಕು.
ನಡೆಸಬೇಕಾಗುತ್ತೆ. ಮಕ್ಕಳಿರ್ತಾರೆ, ಮತ್ತೆ ಕಾಲೇಜ್ಗೆ Okay. ಹೋಗುವಂಥ ಮಕ್ಕಳಿರ್ತಾರೆ, ಅವ್ರಿಗೆ ಶಾಲಾ ಕಾಲೇಜಿನ ಫೀಸ್ಗಳನ್ನು ಕಟ್ಟಬೇಕು, ಸಂಸಾರವನ್ನು ನಡೆಸಬೇಕು. ಈ ಎಲ್ಲ ಸಮಸ್ಯೆಗಳಿಂದ ಅವರು ಹೈರಾಣಾಗಿರೋದು. ಆದ್ದರಿಂದ ಈಗ ಒಂದು ಬಂಕ್ ಬಳಿ ಈ ರೀತಿ ಪ್ರತಿಭಟನೆ ಶುರುವಾಗಿರೋದು. ಆದರೆ ಅದು ಮುಂದೆ ಯಾವ ರೀತಿಯ ಯಾವ ಹಂತಕ್ಕೆ ಮುಟ್ಟುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಮುನಿರಾಜು.